ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮನೆಯ ಆರೋಗ್ಯ ಚಾನಲ್ಗ. ಎಲ್ಲರೂ ಕೇಳಕತ್ತಿದ್ರಿ, ಏನಕ್ಕ ಭಾಳ ದಿನ ಆತ ಲಾಗ ಮಾಡಿಲ್ಲ, ಲಾಗ್ ಒಂದು ಮಾಡಲ್ಲ, ಹಂಗೆ ಬಿಸಾಕೊಂದು 4 ಮಾತು ತಮ್ಮನಗಳ ಬಗ್ಗೆ, ಹಂಗೆ ಒಂದೆರಡು ಮೆಡಿಸಿನ್ ಬಗ್ಗೆ ಹೇಳ, IBS ಬಗ್ಗೆ ಅಂತ, ಹಂಗೆ ರಾಯರಕ್ಕ ಹೆಂಗೆ ಕಾರಣ ನಿನ್ನ ಜೀವನಕ್ಕೆ ಅಂತ. ಸೊ ಅದನ್ನು ಹೇಳಕ್ಕೆ ಇವತ್ತು ನಾ ಬಂದೇನಿ. ಹಾಗಾದ್ರೆ ಇವತ್ತಿನ ಚಾನಲ್ನ ಬಗ್ಗೆ ನಾವು ಮುಂದುವರ್ಸೋಕ್ಕಿಂತ ಮುಂಚೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ದಯವಿಟ್ಟು ಬೇಡ್ಕೋತೀನಿ. ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಯಾಕಂದ್ರೆ ಇವತ್ತು ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಾಳೆ ಇನ್ನೊಬ್ರು ಹೊಟ್ಟೆ ತುಂಬತೈತಿ. ಅದು ಹೇಗಂತ ಮುಂದೆ ನಾನು ನಿಮ್ಗೆ ಹೇಳ್ತೇನೆ. ಇವಾಗ ರಾಯರ್ ಹೆಂಗೆ ಕಾರಣ ಅಂತಂದ್ರೆ, ನನಗೆ ಯಾರೂ ಗತಿ ಇರಲಿಲ್ಲ ರೀ. ಬರೀ ದವಾಖಾನಿ ಅಂತ ಹೋಗಿ ನಂಗೆ ಜೀವನ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಸಾಯೋ ಮಟ್ಟಿಗೆ ನನ್ನ ಜೀವನ ಬಂದಿತ್ತು, ನೀವು ನಂಬ್ತಿರೋ ಇಲ್ಲೋ. ಹಾಗಾಗಿ ಆ ಟೈಮ್ ಒಳಗೆ ನನ್ನ ಡಿಸಿಷನ್ ಏನಾಗಿತ್ತಂತಂದ್ರೆ, ಸತ್ತ ಬಿಡೋಣ, ನಾನು ಯಾಕೆ ಸಾಯಬೇಕು ಅಂತ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಾ ಸತ್ತ ಬಿಡೋಣ, ನಾ ಸಾಯಬೇಕಂತ ಅನ್ನೋದು ಇನ್ನೊಂದು ಕಡೆ ನನ್ನ ನಿರ್ಧಾರ ಆಗಿತ್ತು. ಸೊ ಈ ನಿರ್ಧಾರ ನನ್ನನ್ನು ಎಲ್ಲಿವರೆಗೂ ತೊಗೊಂಡು ಹೋಯ್ತು ಅಂತೀರಾ, ಜೀವನದೊಳಗೆ ನಿಜವಾಗ್ಲೂ ಸಾವಿನ ಘಟ್ಟಗಡನೆಯನ್ನು ಅಂದ್ರೆ ಗೇಟನ್ನು ದಾಟಿ ಬಂದಾಕಿ ನಾನು. ನನ್ನ ಗಂಡ ಕೈ ಸಾಥ್ ಕೊಡ್ತಿದ್ರೆ ಯಾವಾಗಿದ್ರು, ಬಾ ಹಂಗಾರ ನಾನು ಸಾಯ್ತೀನಿ ನಿನ್ನ ಜೊತೆ, ನೀವು ಒಬ್ಬೇಕೇನೋ ಹೋಗಿ ಈ 3 ಜನ ಹೋಗುನ ಅಂತನವ್ರು. ಆ ಮಾತು ಕೇಳಿ ನಂಗೆ ಇನ್ನೂ ಬೇಜಾರಾಗೋದು, ಇಲ್ಲ ನಾನು ತಪ್ಪು ನಿರ್ಧಾರ ಮಾಡತ್ತೇನೇನೋ ಅಂತ. ಹಿಂಗೆ ಒಂದಿನ ಹಂಗೆ ವಿಡಿಯೋ ನೋಡಕತ್ತಿದ್ದೆ. ವಿಡಿಯೋ ನೋಡ್ಬೇಕಾದ್ರೆ ರಾಯರ್ದ ಇದು ಬಂತು ಸಾಂಗ್, ಏನು ಹಾಲೆಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ ಅಂತ ಒಂದು ಸಾಂಗ್ ಬಂತು. ಸಾಂಗ್ ಬಂದ ತಕ್ಷಣ ನಾನು ನೋಡಿ ಖುಷಿ ಆಯ್ತು ನಂಗೆ. ಅದು ಏನಿದು ರಾಘವೇಂದ್ರ ಸ್ವಾಮಿಗಳದ್ದು ಇಷ್ಟೊಂದು ಬರಾಕತ್ತೈತಲ್ಲ, ನನಗೆ ಬರಾಕತ್ತೈತೋ ಅಥವಾ ಎಲ್ಲರಿಗೂ ಬರಾಕತ್ತೈತೋ ಗೊತ್ತಿಲ್ಲ ನನಗೆ. ನಾನು ಹೆಂಗೆ ಹಿಂಗೆ ತೆಗೆದು ಮ್ಯಾಲೆ ಹಾಕೋಣ ಹೊಂಟೇನಿ, ಹಂಗಂಗೆ ನನಗೆ ರಾಘವೇಂದ್ರ ಸ್ವಾಮಿಗಳದ್ದು ವಿಡಿಯೋ ಬಂದ ಬರಾಕತ್ತೈತಿ. ನಂಗದು ಏನಂತಂದ್ರೆ, ಏನಪ್ಪ ಇದು ಹಿಂಗೆ ಒಂಥರ ಈ ಥರ ರಾಘವೇಂದ್ರ ಸ್ವಾಮಿಗಳು ನನಗೆ ಬರಾಕತ್ತೈತಿ ಅಂತಂದ್ರೆ ಅದೇನೋ ಒಂಥರ ಖುಷಿ ಅನ್ಸತ್ತೆ. ಅದಕ್ಕೆ ಒಂದಿನ ನಾನು ಇಲ್ಲ ರಾಘವೇಂದ್ರ ಸ್ವಾಮಿಗಳ ಪೂಜೆ ನಾವು ಮಾಡಬೇಕು, ಮಾಡಿದ್ರೆ ಏನಾಕೈತಿ ನೋಡೋಣ ಅಂತೇಳಿ ಮೊದಲು ನಾನು ಸೌಮ್ಯ ಅಕ್ಕಾರ ಹತ್ರ ಈಯಿಂದನೂ ಹೇಳೇನಿ, ಇವತ್ತು ಹೇಳಾಕತ್ತೀನಿ. ಏನಂತಂದ್ರೆ, ಹೂ ಕೇಳಿದೆ, ಹೂವಲ್ಲಿ ನಾನು ಬದುಕ್ತೀನಿ ಅಂತ ಬಂತೆ. ಅದಕ್ಕೋಸ್ಕರ ಆಮೇಲೆ ನಾನು ಬೇಡ್ಕೊಂಡೆ, ನಾನು ನಿಮ್ಮ ಆಳಾಗಿ ನಿಮ್ಮ ಸೇವೆ ಮಾಡ್ತೀನಿ ದೇವ್ರೆ, ಮಗಳಾಗಿ ನನ್ನ ಸ್ವೀಕಾರ ಮಾಡಪ್ಪ ನನ್ನಪ್ಪ ಅಂತ. ದೇವ್ರಿಗೆ ಇವರೇ ಬೇಕು ಅವರೇ ಬೇಕು ಅಂತಲ್ಲ, ದೇವ್ರಿಗೆ ಕಣ್ಣು ಮುಚ್ಚಿ ಯಾರು ನೀನು ನನ್ನ ಕಾಪಾಡಪ್ಪ ಅಂತಾರೆ, ಅಂಥವ್ರಿಗೆ ಖಂಡಿತವಾಗ್ಲೂ ದೇವರು ಬಂದೇ ಬರ್ತಾರೆ ಅನ್ನೋದಕ್ಕೆ ಕಾರಣ ನಾನೇ ಆಗಿದ್ದೆ. ಆಮೇಲೆ ಏನಾಯ್ತಂತಂದ್ರೆ, ಅಲ್ಲಿಂದ ಒಂದು ದಿನ ಕೂತ್ಕೊಂಡಿದ್ದೆ ರೀ, ಕನಸೊಳಗೆ ದೇವ್ರ ಹಿಂಗೆ ಫೋಟೋದೊಳಗೆ ಬಂದ ಕೂತ್ಕೊಂಡಿದ್ರು. ಹಿಂಗೆ ನಿನಗೆ ನಾಳೆ ಅಷ್ಟಲ್ಲಿ ನಿನಗೆ ಬದುಕೋದು ಹೆಂಗಂತ ಗೊತ್ತಾಕೈತಿ, ನೀನು ಆಡ್ಕೋತಿದ್ಯಲ್ಲ ದೇವ್ರಿಲ್ಲ ಅಂಥೇಳಿ, ನೀನು ಇನ್ನು ಮುಂದೆ ಬದುಕೋಕ್ಕೂ ಕಾರಣ ದೇವ್ರ ನೆನ್ಪಿಟ್ಕೋ. ಈ ಒಂದು ಭಿಕ್ಷೆನ ನೀ ಯಾವತ್ತೂ ನೆನಪಾರಲ್ಲ, ಇಡೀ ದೇಶಕ್ಕೆ ನೀ ತಲುಪಿಸ್ತಿ, ನನಗೆ ಗೊತ್ತೈತಿ, ನಾನು ನಿನ್ನ ಕೈ ಬಿಟ್ಟಿಲ್ಲ ಅಂತಂದ್ರೆ. ಹಾಗಾಗಿ ನಾ ಪಟಕ್ಕಂತ ಎಚ್ಚರ ಆಗ್ಬಿಟ್ಟು ಇದನ್ನು ಬಂದು ಹೊರಗೆ ನೋಡ್ತೀನಿ. ನನ್ನ ಕನಸೊಳಗೆ ಹೆಂಗೆ ಹೂ ಬಿದ್ದಿತ್ತೋ ಹೊರಗೂ ಹಂಗೆ ಹೂ ಬಿದ್ದಿತ್ತು. ಆಮೇಲೆ ಅಯ್ಯೋ ದೇವ್ರೆ ಹಿಂಗಾತಲ್ಲ, ಏನು ಮಾಡಲಿ, ನಾನು ಸುಳ್ಳು ನಿಜಾನೋ ಗೊತ್ತಾಗತ್ತಿಲ್ಲಲ್ಲ ಅಂತ ನಾನು ಸುಮ್ಮನೆ ಇಗ್ನೋರ್ ಮಾಡ್ಬಿಟ್ಟೆ, ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಭಾಳ ಯೋಚನೆಯನ್ನು ಮಾಡ್ತೀನಿಲ್ಲ, ಡಾಕ್ಟ್ರ್ ಹೇಳಕತ್ತಾರೆ, ನನಗೆ ಯೋಚನೆ ಮಾಡಕತ್ತೀನಿ ಅದಕ್ಕೋಸ್ಕರ ಹಿಂಗೆ ಅಂತ. ಸೊ ಹಂಗಾಗಿ ಯೋಚನೆ ಮಾಡಬೇಕಾದ್ರೆ ನನಗೆ ಒಂದು ದಿನ ಮರನೇ ದಿನ ಹಿಂಗೆ ತೆಗಾತಿದ್ದೆ, ಅಲ್ಲಿ ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ ನನ್ನ ಕಣ್ಣಿಗೆ ಬಿತ್ತು. ಅಯ್ಯೋ ನೋನ ಸಿಕ್ಕಾಗ್ಬಿಡುತ್ತಲ್ಲಿ ಇದೊಂದು ನನ್ನ ಗಂಡಗೆ ಬಡ ಸಂಜೆ ಬಂದ ತಕ್ಷಣ ನಾನು ನನ್ನ ಗಂಡಗೆ ಹೇಳಿದೆ, ರೀ ಇಷ್ಟು ದಿನ ಎಲ್ಲನೂ ನಾವೆಲ್ಲ ಮಾಡೇವ್ರಿ, ಇದೊಂದು ಪ್ಲೀಸ್ ನಾವು ಮಾಡೋಣಂತೆ, ನಾವು ಬಿಡೋದು ಬೇಡ್ರಿ, ದಯವಿಟ್ಟು ರೀ ಇದೊಂದಾದರೂ ನಾವು ಹೆಂಗಾದರೂ ಮಾಡಿ ನಮ್ಮ ಏನಂತಂದ್ರೆ
ನಾ ಬದುಕ್ತೇನೆ ಇಲ್ಲೋ ಗೊತ್ತಿಲ್ಲ, ಇದೊಂದಾದರೂ ಮಾಡೋನು ಅಂತ. ಅದ್ರ ಜೊತೆ ನಾನು ಮೆಡಿಕಲಿ ಇವತ್ತಿಗೂ ನಾನು ಮೆಡಿಕಲಿ ಸಪೋರ್ಟ್ ತೊಗೋತೀನಿ. ಯಾಕಂತಂದ್ರೆ ನಂಗೆ ಸ್ವಲ್ಪ ಆ್ಯಂಗ್ಸೈಟಿ ಪ್ರಾಬ್ಲಮ್ ಐತಿ. ಸೊ ಭಯ ಅದೆಲ್ಲ ಬೀಳ್ತೀನಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಪೋರ್ಟ್ ತೊಗೋತೀನಿ. ಅದ್ರದ್ದು ಒಂದು ನನಗೆ ಅದರ್ ದ್ಯಾನ್ ದ್ಯಾಟ್ ಅಂದರೆ ಅದೆಲ್ಲ ಬಿಟ್ಟು ನನ್ನ ಜೀವನ ಇವತ್ತು ತುಂಬ ಚೆನ್ನಾಗೈತಿ. ನಾನು ನಿಜವಾಗ್ಲೂ ನನಗೆ ಹೇಮೇಂದ್ರ ಡಾಕ್ಟ್ರ್ ಅಂತ ರಾಮಯ್ಯ ಹಾಸ್ಪಿಟ್ಲಲ್ಲೇ ಅವರು ತುಂಬ ಹೆಲ್ಪ್ ಮಾಡಿದ್ರು. ನಾನು ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗಿ ನಾನು ಕೇಳಿಬಿಟ್ಟೆ ನಾನು ಹೋಗಿದ್ದು ದೇವ್ರಿಗೆ. ಏನಂತ, ದೇವ್ರೆ ಇವ್ರು ನನಗೆ ಕರೆಕ್ಟಾಗಿ ನೋಡ್ಕೋತಾರೋ ಇಲ್ಲೋ, ಇಲ್ಲ ಇವರು ನಂಗೆ ಹಿಂದೊಬ್ಬ ಮೋಸ ಮಾಡಿದ್ದ, ಬರೀ ಇವರು ಹಂಗೆ ಮಾಡ್ತಾರೆ ನಾನು ಒಂದು ಕಲ್ಪನೆಯೊಳಗೆ ನಾನು ಇದು ಮಾಡತ್ತಿದ್ದೆ. ಸೊ ಇಷ್ಟೆಲ್ಲ ಆತ ನನ್ನ ಜೀವನ. ಒಂದು ಇವಾಗ IBS ಅನ್ನೋದು ನನ್ನ ಸೆಕೆಂಡ್ ಸ್ಟೇಜ್ ಇದ್ದಿತ್ತು, ಇವಾಗ ಫಸ್ಟ್ ಸ್ಟೇಜ್ ಬಂದೈತಿ. ಸೊ ಡಾಕ್ಟ್ರ್ ಹೇಳಿದ್ದಾರೆ ನಂಗೆ, ಫಸ್ಟ್ ಸ್ಟೇಜ್ ಬಂದೈತಿ, ತಲೆ ಕೆಡಿಸ್ಕೋಬೇಡ, ಫಸ್ಟ್ ಸ್ಟೇಜ್ ಬಂದಿರೋದು ನೀನು ಖಂಡಿತವಾಗ್ಲೂ ಇನ್ನೂ ರಿವರ್ಸ್ ಮಾಡ್ಕೊಳ್ತಿ, ಇನ್ನೂ ಭಾಳ ಟೈಮ್ ಐತಿ, ಇನ್ನೂ ಸಣ್ಣಕ್ಕಿದ್ದೀನಿ, ನೀನು ಭಾಳ ಯೋಚನೆ ಮಾಡೋಕ್ಕೆ ಹೋಗಬೇಡ. ನೀನು ಜಾಸ್ತಿ ಮೆಡಿಟೇಷನ್ನು, ಸ್ಟ್ರೆಸ್ ರಿಲೀಫ್ ಆ ಥರ ಬುಕ್ಸ್ಗಳನ್ನು ಓದು. ನಿಂಗೇನಾದರೂ ನಿದ್ದೆ ಬರಲಿದ್ದಾಗ ಮ್ಯೂಸಿಕ್ ಕೇಳು, ಅಥವಾ ನೀನು ಏನಾದರೂ ಅವಾಗ ನಿದ್ದೆ ಬಂದಿಲ್ಲ ಅಂದರೆ ಬಡ ಕ್ಯಾಮ್ರಾ ತೆಗಿ, ವಿಡಿಯೋ ಅಪ್ಲೋಡ್ ಮಾಡ. ನಿನಗೇನು ಅನ್ಸಾತೈತಿ ಆ ಥರ ಜನಗಳು ನಿನಗೆ ಹೆಲ್ಪ್ ಮಾಡಬೇಕು, ಆ ಥರ ಒಂದು ವಿಡಿಯೋ ಮಾಡು ಅಂತಂದಾರೆ. ಸೊ ಅದನ್ನು ನಾನು ಮಾಡ್ತೀನಿ ಅಂತಂದೀನಿ. ಇನ್ನು ಕೊಂಬುಜ ಅಂದ್ರೆ ಏನಂತ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇದು ಹೀಗೆ ಅನ್ಕೊಂಡ ಈ ಕೊಂಬುಜಾನ ನಿಮ್ಮ ಮನೆಗೆ ತರಿಸ್ಕೊಂಡ ಕುಡಿಯೋಕೆ ಸ್ಟಾರ್ಟ್ ಮಾಡಿರಿ, ನಿಮ್ಮ ಜೀವನ ಒಳ್ಳೇದಾಕೈತಿ. ಕೊಂಬುಜ ಅಂತಂದ್ರೆ ಇದೊಂದು ಬ್ಯಾಕ್ಟೀರಿಯಾ ಇರುವಂಥದ್ದು ಡ್ರಿಂಕ್ಸು. ಈ ಕೊಂಬುಜ ಮಾಡೋಕೆ ಇಲ್ಲಿ ಕಾಣತೈತಲ್ಲ, ಇಲ್ಲಿ ಕಾಣುವಂಥದ್ದು ಸ್ಕೂಬಿ ಅಂತ ಕರೀತಾರೆ. ಈ ಸ್ಕೂಬಿ ಕೊರಿಯನ್ನು, ಜಪಾನು ಈ ಕಡೆ ಎಲ್ಲ ಫೇಮಸ್ಸು ಈ ಬ್ಯಾಕ್ಟೀರಿಯಾ ಯಾರಿಗೆ IBS, ಡೈಜೆಷನ್ನು ಮತ್ತು ಆ್ಯಸಿಡ್ ರಿಫ್ಲಕ್ಸು ಇದೆಲ್ಲ ಇರ್ತೈತಲ್ಲ, ಇವ್ರಿಗೆ ಇದು ತುಂಬ ಹೆಲ್ಪ್ ಆಗ್ತೈತಿ. ಈ ಒಂದು ಡ್ರಿಂಕ್ನ ಮಾಡೋದು ಹೆಂಗೆ ಅಂತಂದ್ರೆ, ಮೊದಲಿಗೆ ಒಂದು ಬೌಲ್ ತೊಗೋಬೇಕು. ಅದರೊಳಗೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ 2 ಚಮಚೆ ಚಹಾ ಪುಡಿ ಹಾಕ್ಬೇಕು. ನ್ಯಾಚುರಲಿ ನಾವು ಯಾವ್ದು ಯೂಸ್ ಮಾಡ್ತೀವೋ ಅದು ಹಾಕ್ಕೋಬೇಕು. ಅದಾದಮೇಲೆ 3-4 ಚಮಚೆ ಶುಗರ್ ಹಾಕ್ಕೋಬೇಕು. ಶುಗರ್ ಹಾಕ್ಕೊಂಡು ಕುದೀತಂತಂದ್ರೆ ಆರ್ಸಕ್ಕಿಡ್ಬೇಕು. ಆರಿಸಿದ ಮೇಲೆ ಇಲ್ಲಿ ನೋಡ್ಬೋದು, ಆರಿಸಿದ ಮೇಲೆ ಆ ಕೊಂಬುಜ ಏನಂತಂದ್ರೆ ಸ್ಕೂಬಿ ಇರ್ತೈತಲ್ಲ, ಆ ಸ್ಕೂಬಿನ ಅದರೊಳಗೆ ಹಾಕಿ ನೆನೆ ಹಾಕ್ಬೇಕು. ನೆನೆ ಹಾಕಿ 10 ದಿನಗಳ ಕಾಲ ಆದಮೇಲೆ ಅದರೊಳಗೆ ಇನ್ನೊಂದು ಸ್ಕೂಬಿ ಉಟ್ಕೊಂಡಿರ್ತೈತಿ. ಅದನ್ನು ತೆಗೆದು ಆ ನೀರನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇಲ್ಲ ನೀವು ಅದನ್ನು ಪ್ರೋಬಯೋಟಿಕ್ ಡ್ರಿಂಕ್ ಮಾಡ್ಕೊಳ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಈ ಹಿಂದೆ ನಾ ಹೇಳೀನಿ ಹೆಂಗೆ ಮಾಡೋದಂತ. ಇಲ್ಲಿ ನೋಡ್ಬೋದು, ಕ್ಯಾರೆಟು, ಆಮೇಲೆ ಇದನ್ನು ಹಾಕ್ಕೊಂಡೀನಿ ಇದರೊಳಗೆ. ಏನಂತಂದ್ರೆ ಇದು ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಈ ಥರ ಡ್ರಿಂಕ್ಸ್ನ ನೀವು ಮಾಡ್ಕೋಬೋದು. ಕ್ಯಾರೆಟ್ ಹಾಕ್ಕೋಬೋದು, ಶುಂಠಿ ಹಾಕ್ಕೋಬೋದು, ಅರಿಶಿನ ಹಾಕ್ಕೋಬೋದು. ಈ ಥರ ಎಲ್ಲ ನೀವು ಹಾಕ್ಕೊಂಡಾಗ ನಿಮ್ಮ ಬಾಡಿಗೆ ಒಂದು ಡಿಟಾಕ್ಸು ಮತ್ತು ಪ್ರೋಬಯೋಟಿಕ್ ಡ್ರಿಂಕ್ ನಿಮಗೆ ಪ್ರೊವೈಡ್ ಆಗುತ್ತೆ. ಸೊ ಅದನ್ನು ನೀವು ಹೊರಗಡೆ ತೊಗೊಂಡು ಹೋಗ್ತೀನಿ ಅಂತಂದ್ರೆ ನಿಮ್ಗೆ 200 ml ನಿಯರ್ಲಿ 240-250 ಅಂತ ಐತೆ. ಸೊ ಹಂಗಾಗಿ ಮನೇಲೇ ಮಾಡಿ ಕುಡಿದ್ರೆ ಬೆಟ್ರ್ ಆಪ್ಷನ್. ನಮ್ಗೆ ಗೊತ್ತಿರಲ್ಲ ಏನು ಕೆಮಿಕಲ್ ಯೂಸ್ ಮಾಡಿರ್ತಾರೆ, ಮಾಡಿರ್ತಾರಂತ. ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಸೊ ಬಾಯ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಬೈ, ಲವ್ ಯು ಆಲ್.